ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜೇವರ್ಗಿ ಪಟ್ಟಣದಲ್ಲಿ ಜರುಗಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ KKRDB ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಭಾಗವಹಿಸಿದ್ದರು. ಜೇವರ್ಗಿ ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಳೆದ 3 ದಿನಗಳಿಂದ ಜೇವರ್ಗಿಯಲ್ಲಿ ಜ್ಞಾನದ ಬೆಳಕನ್ನು ಪಸರಿಸುತ್ತಿದ್ದ ಅರಿವು ಉತ್ಸವವು ಬಾಬಾ ಸಾಹೇಬರ ಜಯಂತಿ ಆಚರಣೆಯೊಂದಿಗೆ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಚಿಂತಕರಾದ ರಾಜರತ್ನ ಅಂಬೇಡ್ಕರ್ ಪಾಲ್ಗೊಂಡಿದ್ದರು. ಮಹಾಪುರುಷರ ತತ್ವ ಸಿದ್ಧಾಂತಗಳು ಹಾಗೂ ವೈಚಾರಿಕತೆಯ ಘೋಷಣೆಗಳನ್ನು, ಸಮಾನತೆ, ಭ್ರಾತೃತ್ವ ಮತ್ತು ಶಿಕ್ಷಣದ ಮಹತ್ವ ಸಾರುವ ಈ ಆಚರಣೆ ಜೇವರ್ಗಿಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಯಿತು. ಈ ಶುಭ ಸಂದರ್ಭದಲ್ಲಿ ಪೂಜ್ಯ ಭಂತೆ ವರಜ್ಯೋತಿ ವೈಶಾಲಿ ಬುದ್ಧ ವಿಹಾರ ಬೀದರ್, ಡಾಕ್ಟರ್ ಜ್ಞಾನ ಪ್ರಕಾಶ ಸ್ವಾಮೀಜಿ, ಉರಿಲಿಂಗ ಪೆದ್ದಿ ಸಂಸ್ಥಾನ ಮಠ ಮೈಸೂರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಸಮಸ್ತ ಸಮಾಜದ ಬಾಂಧವರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಾಬಾ ಸಾಹೇಬರ ಆಶಯದಂತೆ ಸಮೃದ್ಧ ಮತ್ತು ಸಮಾನ ಸಮಾಜದ ನಿರ್ಮಾಣಕ್ಕಾಗಿ ಒಟ್ಟಾಗಿ ಶ್ರಮಿಸುವಂತೆ ಕರೆ ನೀಡಲಾಯಿತು. ಬೀದರ್ನ ಶಿವನಗರದ ಪಾರ್ವತಿ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಡಾಕ್ಟರ್ SS ಸಿದ್ದಾರೆಡ್ಡಿ ಸ್ಕೌಟ್ಸ್ ಭವನವನ್ನು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಬೀದರ್ನ ಶಿವನಗರದ ಪಾರ್ವತಿ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಡಾಕ್ಟರ್ SS ಸಿದ್ದಾರೆಡ್ಡಿ ಸ್ಕೌಟ್ಸ್ ಭವನದ ಲೋಕಾರ್ಪಣೆ ಸಮಾರಂಭವು ದಿನಾಂಕ 16 ಮೇ 2026 ಶುಕ್ರವಾರದಂದು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕರ್ನಾಟಕ ಸರ್ಕಾರದ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಜಂಟಿಯಾಗಿ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಯುವ ಜನರಲ್ಲಿ ಶಿಸ್ತು, ದೇಶ ಪ್ರೇಮ ಮತ್ತು ನಿಷ್ಕಲ್ಮಶ ಸೇವಾ ಮನೋಭಾವನೆಯನ್ನು ಬೆಳೆಸುವಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಈ ಸುಸಜ್ಜಿತ ನೂತನ ಭವನವು ಬೀದರ್ ಜಿಲ್ಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳಿಗೆ ಮತ್ತಷ್ಟು ಹೆಚ್ಚಿನ ಶಕ್ತಿ ನೀಡಲಿ ಹಾಗೂ ಈ ಭಾಗದ ಯುವ ಪ್ರತಿಭೆಗಳಿಗೆ ಉತ್ತಮ ವೇದಿಕೆಯಾಗಿ ರೂಪುಗೊಳ್ಳಲಿ ಎಂದು ಆಶಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್, ಬೀದರ್ ಜಿಲ್ಲೆಯ ಪ್ರಮುಖ ಜನಪ್ರತಿನಿಧಿಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಪದಾಧಿಕಾರಿಗಳು, ಹಿರಿಯರು ಹಾಗೂ ಅಪಾರ ಸಂಖ್ಯೆಯ ಯುವ ಮಿತ್ರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಉದ್ಯಮ ಬೆಳವಣಿಗೆಗೆ ಕೃಷಿ ಕಲ್ಪ ಸೆಂಟರ್ ಆಫ್ ಎಕ್ಸಲೆನ್ಸ್ ಪೂರಕವಾಗಲಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಕೃಷಿ ಕಲ್ಪ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಲ್ಯಾಣ ಕರ್ನಾಟಕ ಭಾಗದ ಉದ್ಯಮ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್, ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಗೋಲ್ಡ್ ಹಬ್ ನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ITBT ಇಲಾಖೆ, KKRDB ಹಾಗೂ ಕೃಷಿ ಕಲ್ಪ ಅಡಿಯಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಕಲ್ಪ ಸೆಂಟರ್ ಆಫ್ ಎಕ್ಸಲೆನ್ಸ್ ಉದ್ಘಾಟನೆ ಹಾಗೂ ವಿಕಾಸ ಮತ್ತು ಪ್ರೇರಣಾ ಕಾರ್ಯಕ್ರಮಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಯಾರು ಬೆಂಗಳೂರಿಗೆ ಬರೋದೇ ಇಲ್ಲ. ಇವತ್ತು ಕಲಬುರಗಿ ತನಕ ಬಂದಿದ್ದಾರೆ ಅಂದ್ರೆ ಇದು ಬಹಳ ಒಳ್ಳೆ ಸಂಕೇತ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ
I don't know if everybody knows Mr. Prashant Prakash. मेरे बच्चे इधर. Does anybody know Prashant Prakash? Can you raise your hand? यार Prashant Prakash is good very together. Hardly anybody. You should get him here. The gentleman is the managing director for Axel Partners. They are the world's biggest venture capitalists and India's biggest venture capital firm. ಬಹುಶಃ ನೀವು ಹೇಳಿರುವಾಗ ಸ್ವಿಗ್ಗಿ, ಝೊಮ್ಯಾಟೊ, ನೀವು ನೇಮ್ ದ ಫ್ಲಿಪ್ಕಾರ್ಟ್ ಇರ್ಬೋದು, ಓಲಾ, ಊಬರ್, ನೇಮ್ ದ ಕಂಪನಿ, ಇಟ್ಸ್ ಆಲ್ ಬೀನ್ ಫಂಡೆಡ್ ಬೈ ದಿಸ್ ಜೆಂಟಲ್ಮನ್ಸ್ ಫರ್ಮ್. ಸೊ ಅವರು ಇವತ್ತು ಕಲಬುರಗಿ ಹತ್ರ ಕಣ್ಣು ಹಾಯಿಸಿದ್ದಾರೆ ಅಂದರೆ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ that Kalburgi is ready for the startup revolution. ಯಾಕಂದ್ರೆ CM ಪಾಟೀಲ್ ಅವರು ಮುಂಚೆ ದೇಶಪಾಂಡೆ ಫೌಂಡೇಶನ್ ಕೆಲಸ ಮಾಡ್ತಾರೆ, ಹುಬ್ಳಿ ಧಾರವಾಡದಲ್ಲಿ. ಅಲ್ಲಿ CEO ಆಗಿದ್ರು, ಫಸ್ಟ್ ಅಲ್ಲಿ ಪರಿಚಯ ಆಗಿದ್ರು. 2017 ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್, ಬಾ 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 ಅಂತ ಇವಾಗ ಬಂದರು 2025. ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿ, ಸರ್ಕಾರ ಕೆಕೆಆರ್ಡಿಬಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉದ್ಯಮ ಸ್ಥಾಪನೆಗೆ ಪೂರಕ ವಾತಾವರಣ ನಿರ್ಮಾಣಕ್ಕೆ ಮುಂದಾಗಿದ್ದು, ಯುವ ಉದ್ಯಮಿಗಳನ್ನು ಉತ್ತೇಜಿಸಲು ಕೃಷಿಕಲ್ಪದೊಂದಿಗೆ ಒಗ್ಗೂಡಿ ಕೃಷಿಕಲ್ಪ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಾರ್ಯಕ್ರಮ ರೂಪಿಸಿದೆ. ಇವುಗಳ ಅಡಿಯಲ್ಲಿ ವಿಕಾಸ ಮತ್ತು ಪ್ರೇರಣಾ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. Such initiative was started here, and I would also like to thank Priyank Kharge. Just now, Mr. CM Patil said that they have been envisioning this from the past few years. This is very much required today. I think the Karnataka government and KKR together, we have come together, and a contribution of almost about 4.5 crores from Kalyan Karnataka Regional Development Board, as well as the government, we have come together, amounting to almost about 18.5 crores, which is provided for this. And today I'm very happy to see at least 88 new startups have come together. And today our board meeting also happens to be in the afternoon. So we have gotten together, we spoke about it, and this time for the very first time in Kalyan Karnataka region, we are going to have a PPDAW wing. We're going to have a policy, planning, analysis, data wing. We're going to have it. And today we are going to pass in the board also. We're going to have a discussion in length. How we are going to have an agriculture policy, a special industrial policy, and also tourism policy. ಈ ಒಂದು ಯೋಜನೆ ಮುಖಾಂತರ ಸುಮಾರು 28 ಯಂಗ್ ಆಂಟ್ರಪ್ರಿನರ್ಸ್ ಆಯ್ಕೆ ಮಾಡಿಕೊಂಡು ಅವರಿಗೆ ಮಾರ್ಕೆಟ್ ಆಕ್ಸೆಸ್, ಮೆಂಟರಿಂಗ್ ಮತ್ತು ಫೈನಾನ್ಷಿಯಲ್ ರಿಸೋರ್ಸಸ್ಗೆ ಒಂದು ವೇದಿಕೆಯನ್ನು ಇಲ್ಲಿ ರೂಪಿಸಿಕೊಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಸೊ ವಿ ಹೋಪ್ ದಟ್ ಥ್ರೂ ದಿಸ್ ಪ್ರೋಗ್ರಾಮ್ these entrepreneurs will flourish, they will strengthen their business, and through them we will be able to create employment in hundreds if not thousands. And then these entrepreneurs will become an inspiration for other youngsters in the region also to become young, thriving, innovative entrepreneurs. So this is an excellent program. We hope that this will benefit not only the youngsters who are here today, but will inspire everybody in this region to take up entrepreneurship, create more employment, and contribute to the GDP of this region. So I thank our Honorable Minister once again for bringing this event and for bringing this Center of Excellence to Kalburgi and to the Kalyan Karnataka region. So ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ. ವೇದಿಕೆ ಮೇಲೆ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತಿದಾರ್, ಪಂಚಗ್ಯಾರಂಟಿ ಯೋಜನಾ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ MY ಪಾಟೀಲ್, ಜೆಸ್ಕಾಂ ಕಲಬುರಗಿಯ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ
ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ, ಸಹಾಯಕ ಆಯುಕ್ತೆ ಸಾಹಿತ್ಯ ಆಲದಕಟ್ಟಿ, ಕೃಷಿ ಕಲ್ಪದ ಸಿಇಒ ಸಿಎಂ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರದ ಕಾಳಗಿ ತಾಲೂಕಿನ ಮಾಡ್ಬೋಳು ಹತ್ತಿರ ನೂತನವಾಗಿ ನಿರ್ಮಿಸಲಾಗಿರುವ ಮೃಗಾಲಯವನ್ನು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇಂದು ಉದ್ಘಾಟಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಸಿರು ಹೊದಿಕೆ ಕೊರತೆ ಇದೆ. ಹೀಗಾಗಿ ಹವಾಮಾನದಲ್ಲಿ ವೈಪರೀತ್ಯಗಳು ಆಗುತ್ತಿವೆ. ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಈ ಬಗ್ಗೆ ಈ ಸಲದ ಕೆಕೆಆರ್ಡಿಬಿ ಸಭೆಯಲ್ಲಿ ಚರ್ಚಿಸಿ ಅಗತ್ಯ ಅನುದಾನ ಬಿಡುಗಡೆಗೆ ಕ್ರಮ ವಹಿಸಲಾಗುವುದು ಎಂದು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅಭಿಪ್ರಾಯಪಟ್ಟರು. ಅವರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರದ ಕಾಳಗಿ ತಾಲೂಕಿನ ಮಾಡ್ಬೋಳು ಗ್ರಾಮದ ಹತ್ತಿರ ನಿರ್ಮಾಣವಾಗಿರುವ ನೂತನ ಮೃಗಾಲಯ ಉದ್ಘಾಟನೆ ನೆರವೇರಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಈ ನೂತನ ಮೃಗಾಲಯದಲ್ಲಿ 56 ವಿವಿಧ ಪ್ರಭೇದದ ಪ್ರಾಣಿಗಳ ಲಭ್ಯತೆ ಇದೆ ಎಂದರು. ನೂತನ ಮೃಗಾಲಯ ಕಲ್ಯಾಣ ಕರ್ನಾಟಕ ಭಾಗದ 2ನೆಯ ಅತಿ ದೊಡ್ಡ ಮೃಗಾಲಯವಾಗಿದೆ. ಈ ಮೊದಲು ಹಂಪಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ಮೃಗಾಲಯ ನಿರ್ಮಾಣಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿಶೇಷ ಆಸಕ್ತಿ ಕಾರಣವಾಗಿದೆ ಎಂದ ಖಂಡ್ರೆ ಅವರು 56 ವಿವಿಧ ಪ್ರಭೇದದ ಪ್ರಾಣಿಗಳನ್ನು ಇಲ್ಲಿ ತರಿಸಲಾಗುವುದು. 2 ಹುಲಿಗಳನ್ನು ಬನ್ನೇರುಘಟ್ಟದಿಂದ ಈಗಾಗಲೇ ತರಲಾಗಿದೆ. ಮೊಸಳೆ, ನರಿ ಇತ್ಯಾದಿ ಪ್ರಾಣಿಗಳು ನೋಡಲು ಸಿಗುತ್ತಿವೆ. ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ಪ್ರಭೇದದ ಪ್ರಾಣಿ ಪಕ್ಷಿಗಳನ್ನು ತರಿಸಲಾಗುವುದು ಎಂದರು. ಸುಮಾರು 42.33 ಎಕರೆ ಪ್ರದೇಶದಲ್ಲಿ ಒಟ್ಟು 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಾಣ ಮಾಡಲಾಗಿದ್ದು, ಈ ಭಾಗದ ಪ್ರಮುಖ ಹಾಗೂ ಜನಾಕರ್ಷಣೆಯ ಮೃಗಾಲಯವಾಗಲಿದೆ. ಎಲ್ಲಾ ವಯೋಮಾನದ ಜನರನ್ನು ರಂಜಿಸುವ ನೆಚ್ಚಿನ ತಾಣವಾಗಲಿದೆ ಎಂದರು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಇಲ್ಲಿಗೆ ಹುಲಿಗಳನ್ನು ತರಿಸಲಾಗಿದೆ. ಅವುಗಳಿಗೆ ಅಗತ್ಯ ಆಹಾರ ನೀಡಿ ಇಲ್ಲಿನ ಹವಾಮಾನಕ್ಕೆ ಅನುಗುಣವಾಗಿ ಹೊಂದಿಕೆಯಾಗುವಂತೆ ಸಂರಕ್ಷಣೆ ಮಾಡಲಾಗುವುದು. ಮುಂದಿನ 3 ತಿಂಗಳ ಅವಧಿಯಲ್ಲಿ ನಿಗದಿತ ಎಲ್ಲಾ ಪ್ರಭೇದದ ಪ್ರಾಣಿ ಹಾಗೂ ಪಕ್ಷಿಗಳನ್ನು ಇಲ್ಲಿಗೆ ತರಲಾಗುವುದು ಎಂದರು. ಮುಂದುವರೆದು ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಸಿಬ್ಬಂದಿಯ ನೇಮಕ, ಅಕ್ರಮವಾಗಿ ಮರ ಕಡಿದರೆ ಕ್ರಮ, ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ಕ್ರಮ, 3 ವರ್ಷದಲ್ಲಿ 11 ಲಕ್ಷ ಸಸಿ ನೆಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇವತ್ತು ಕಲ್ಯಾಣ ಕರ್ನಾಟಕದ ಜನರಿಗೆ ಒಂದು ಸುದಿನ ಅಂತಲೇ ಹೇಳಬಹುದು. ಬಹುದಿನಗಳ ಒಂದು ಬೇಡಿಕೆ ಇತ್ತು, ಎಲ್ಲರ ಅಪೇಕ್ಷೆ ಇತ್ತು. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸುಸಜ್ಜಿತವಾದಂತಹ ಉತ್ತಮವಾದಂತಹ ಒಂದು ಮೃಗಾಲಯ ಇಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು. ಮೃಗಾಲಯ ಪ್ರಾರಂಭ ಆಗಿ ಸುಮಾರು ವರ್ಷಗಳಾಗಿದ್ದಾವೆ. ಆದರೆ ಆರಂಭದ ಹಂತದಲ್ಲೇ ಇತ್ತದು, ಅದು ಬೇಗನೆ ಹಿಡಿದಿರಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಆಸಕ್ತಿ ವಹಿಸಿ, ಮುತುವರ್ಜಿ ವಹಿಸಿ ಈ ಮೃಗಾಲಯಕ್ಕೆ ಏನೇನು ಬೇಕಾಗಿದೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಿ ಇವತ್ತು ಸುಮಾರು 27-28 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಬಿಡುಗಡೆ ಮಾಡಿ, ಅದಾದ ಮೇಲೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಮೃಗಾಲಯ ಪ್ರಾಧಿಕಾರದಿಂದ 6 ಕೋಟಿ, ನಮ್ಮ ಅರಣ್ಯದಿಂದ ಒಂದು 50 ಲಕ್ಷ, ಮತ್ತು ಹಾಗೆ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಅವರೊಂದು 3 ಕೋಟಿ 20 ಲಕ್ಷ. ಹೀಗಾಗಿ ಇವೆಲ್ಲ ಅನುದಾನ ಸದ್ಬಳಕೆ ಮಾಡಿಕೊಂಡು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2ನೇದು ಅಂತ ಹೇಳ್ಬೋದು. ಒಂದು ಮೃಗಾಲಯ ಈಗಾಗಲೇ ಹಂಪಿಯಲ್ಲಿದೆ. ಹಂಪಿ ನಂತರ ಈ ಭಾಗದಲ್ಲಿ ಯಾವುದೇ ನಮ್ಮ ವಿಶೇಷವಾಗಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ನಮ್ಮ ಈ ಭಾಗದಲ್ಲಿ ಯಾವುದೇ ಮೃಗಾಲಯ ಇಲ್ಲ. ಹೀಗಾಗಿ ಇದು ಬಿಸಿಲಿನ ನಾಡು. ಈ ಮೃಗಾಲಯ ಇವತ್ತು ಭಾಳ ಖುಷಿಯಿಂದ, ಅಭಿಮಾನದಿಂದ, ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಮತ್ತು ಈಗಾಗಲೇ ಮೃಗಾಲಯದಲ್ಲಿ ಎಲ್ಲ ರೀತಿಯ ಪ್ರಾಣಿಗಳು ನೀವೆಲ್ಲ ನೋಡಿದಿರಿ ಈಗಾಗಲೇ. ಬಂಧುಗಳೇ, ಇವತ್ತು ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯ ಅಂತೇಳಿದರೆ ಈ ರಾಜ್ಯದ ಅರಣ್ಯದಲ್ಲಿ ಪ್ರಕೃತಿ ಪರಿಸರ ಮತ್ತು ಅದರಲ್ಲಿ ವಿಶೇಷವಾಗಿ ಇವತ್ತೇನು ನಮ್ಮಲ್ಲಿರುವಂಥ ಇವತ್ತು ವನ್ಯಜೀವಿಗಳಿರ್ಬೋದು, ನಮ್ಮಲ್ಲಿರುವಂಥ ಏನು ಜೀವ ವೈವಿಧ್ಯಮಯ ತಾಣ ಏನು ನಮ್ಮ ಕರ್ನಾಟಕ ರಾಜ್ಯದಿದೆ, ಬೇರೆ ಎಲ್ಲೂ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು. ಪಶ್ಚಿಮ ಘಟ್ಟಗಳೇನಿದೆ, ಈ ಪಶ್ಚಿಮ ಘಟ್ಟಗಳಲ್ಲಿ ಚಾಮರಾಜನಗರದಿಂದ ಬೆಳಗಾವಿವರೆಗೆ 10 ಜಿಲ್ಲೆಗಳು ಬರ್ತದೆ. ಈ ಭಾಗದಲ್ಲಿ ನಮ್ಮಲ್ಲಿ ಅನೇಕ ಪ್ರಭೇದದ ಸಸ್ಯಗಳಿದ್ದಾವೆ.
ಅನೇಕ ಪ್ರಭೇದದ ಸಸ್ಯ ಸಂಕುಲ ತಗೊಳ್ರಿ, ಪ್ರಾಣಿ ಸಂಕುಲ ತಗೊಳ್ರಿ, ಕೀಟ ಸಂಕುಲ ತಗೊಳ್ರಿ, ಪಕ್ಷಿ ಸಂಕುಲ ತೆಗೆದುಕೊಳ್ಳ್ರಿ, ಶೋಲಾ ಫಾರೆಸ್ಟ್ ಇದೆ. ಋತುಮಾನಗಳನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ನಮ್ಮ ಪಶ್ಚಿಮ ಘಟ್ಟಕ್ಕೆ ಇದೆ. ಆದರೆ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಕಲ್ಯಾಣ ಕರ್ನಾಟಕದಲ್ಲಿ ಹಸಿರು ಹೊದಿಕೆ ಭಾಳ ಕಡಿಮೆ ಇದೆ. ಇವತ್ತು ಕಲಬುರಗಿಯಲ್ಲಿ ಬರೀ 2%ಗಿಂತ ಕಡಿಮೆ ಇದೆ. ಭೂಭಾಗದ 33% ಹಸಿರು ಇರಬೇಕು ಅಂತ ತಜ್ಞರು ಹೇಳ್ತಾರೆ. ಆದರೆ ಬೀದರ್ನಲ್ಲಿ ಒಂದು 5-6% ಇದೆ, ಬಿಜಾಪುರಲ್ಲಿ 1% ಇದೆ. ಇವತ್ತು ರಾಯಚೂರು ಆ ಕಡೆ ಈ ಕಡೆ 3-4% ಇದೆ. ಹಸಿರು ಹೊದಿಕೆ ಕಡಿಮೆ ಇದ್ದ ಕಾರಣ ತಾಪಮಾನ ನೋಡ್ತಾ ಇದ್ದೀವಿ 45 ಡಿಗ್ರಿ ಸೆಂಟಿಗ್ರೇಡ್. ಹವಾಮಾನ ಬದಲಾವಣೆ ಏನೇನು ಪ್ರಕೃತಿ ವಿಕೋಪಗಳಾಗ್ತಾ ಇದೆ ಅವೆಲ್ಲ ನಿಮ್ಮೆಲ್ಲರ ಕಣ್ಣೆದುರುಗಡೆನೇ ಇದೆ. ಹೀಗಾಗಿ ಇವತ್ತು ಮನುಷ್ಯನ ಮುಂದಿನ ಪೀಳಿಗೆ ಬದುಕಬೇಕು ಅಂತ ಹೇಳಿದರೆ ಪ್ರಕೃತಿ ಪರಿಸರ ಬಗ್ಗೆ ನಮ್ಮೆಲ್ಲರಿಗೆ ಜಾಗೃತಿ ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ವಿಜಯೇಂದ್ರ ಮೆಟ್ರೋ ಹತ್ತಿರುವ ಬಗ್ಗೆ ಮಾಧ್ಯಮಗಳು ಪದೇ ಪದೇ ಸುದ್ದಿ ಬಿತ್ತರಿಸುತ್ತಿವೆ. ಆದರೆ ಈ ಪರಿಸ್ಥಿತಿಗೆ ಯಾರು ಕಾರಣ ಎಂದು ಯಾಕೆ ಹೇಳುತ್ತಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಟೀಕಿಸಿದರು. ಮಾಡ್ಬುಳು ಗ್ರಾಮದ ಹತ್ತಿರ ನಿರ್ಮಾಣವಾಗಿರುವ ನೂತನ ಮೃಗಾಲಯ ಉದ್ಘಾಟನೆ ನೆರವೇರಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಮೋದಿ ವಿದೇಶದಿಂದ ತಂದ ಪ್ರಾಣಿಗಳು ಸತ್ತು ಹೋದವು. ಈಗ ನಾವು ತರುವ ಪ್ರಾಣಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಸಂರಕ್ಷಿಸಲಾಗುವುದು ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದರು. ನಾವು ಪ್ರತಿ ವಾರ ಹೋಗ್ತೀವಲ್ಲ ವೈಟ್ ಫೀಲ್ಡಿಗೆಲ್ಲ ಹೋಗ್ಬೇಕಾದ್ರೆ ನಾವು ಮೆಟ್ರೋನಲ್ಲೇ ಹೋಗೋದು. ಆಮೇಲೆ ಒಂದಿನ ಅಲ್ಲ, ಪಾಪ ವಿಜೇಂದ್ರ ಅವ್ರು ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಇರ್ಬೋದು, ಇವತ್ತು ಬೆನ್ಗಾವಲ್ ಬಿಡೋಕ್ಕೆ ಅಥವಾ ಮೆಟ್ರೋ ಹತ್ತೋದಕ್ಕೆ ಅಥವಾ ಬಸ್ ಹತ್ತೋದಕ್ಕೆ ಈ ಪರಿಸ್ಥಿತಿಗೆ ಯಾಕೆ ಬಂದಿದ್ರೆ ಅದಕ್ಕೆ ಹೇಳ್ಬೇಕಲ್ಲ ತಾವು. ಈಗ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಯಾರು, ಯಾಕೆ, ಹೇಗಾಯಿತು ಅದು ಇಂಪಾರ್ಟೆಂಟ್ ಅಲ್ಲ. ಯಾರು BJP ನಾಯಕರು 4 ಜನ ಮೆಟ್ರೋ ಹತ್ತಿದ ತಕ್ಷಣ ನಮ್ಮ ಪರಿಸ್ಥಿತಿ ಸರಿಯಾಗಾಯ್ತಾ? ಶ್ರೀಸಾಮಾನ್ಯನಿಗೆ ಯಾವ ರೀತಿ ಆರ್ಥಿಕ ಹೊಡೆತ ಆಗಿದೆ ಮೋದಿಯವರ ನೀತಿಗಳಿಂದ ಅಂತ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಲ್ಲ. ಅವರಂತೂ ಹೋದರು. ಈಗ ಮಿಕ್ಕಿದಲ್ಲಿ ಒಳ್ಳೆ ಸುದ್ದಿ ಇದ್ರೆ ಬಂದು ರಾತ್ರಿ 8:30 ನಿಮ್ಗೆ ಹೇಳ್ತಾರೆ. ಯಾವಾಗ ಕೈ ಸುದ್ದಿ ಇರ್ತದ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಇದ್ಯಾಕೆ ಹೇಳಿಲ್ಲ 3 ರೂಪಾಯಿ ಜಾಸ್ತಿ ಆಗ್ತಾ ಇರೋದು? ಪರೀಕ್ಷೆ ಪೈ ಚರ್ಚೆ ಮಾಡ್ತಾರ, ನೀಟ್ ಅಕ್ರಮ ಆದಾಗ ಓಡೋಗ್ತಾರ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಮಧ್ಯಾಹ್ನ ಕಲಬುರಗಿ ನಗರದ KKRDB ಕಚೇರಿಯ ಸಭಾಂಗಣದಲ್ಲಿ 3ನೇ ಬಾರಿ ವಾರ್ಷಿಕ ಸಭೆಯನ್ನ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಮಧ್ಯಾಹ್ನ KKRDBಯ ಕಚೇರಿಯ ಸಭಾಂಗಣದಲ್ಲಿ 3ನೆಯ ಸಭೆಯನ್ನ ನಡೆಸಲಾಯಿತು. ಸಭೆಗೂ ಮುನ್ನ ಅಗಲಿದ ಸಚಿವರಾದ ಡಿ ಸುಧಾಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಮೌನಾಚರಣೆ ಮಾಡಲಾಯಿತು. ಈ ಸಭೆಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್, ಸಚಿವ ಶಿವರಾಜ್ ತಂಗಡಗಿ, ಬೋಸರಾಜು, ಬಸವರಾಜ ರಾಯರೆಡ್ಡಿ, ಶಾಸಕರಾದ BR ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಕನೀಸ್ ಫಾತಿಮಾ, KKRDB ಆಯುಕ್ತರು ಸೇರಿದಂತೆ ಶಾಸಕರು, IAS ಅಧಿಕಾರಿಗಳು ಭಾಗವಹಿಸಿದ್ದರು.
ಜಗತ್ ಬಡಾವಣೆಯ ಹನುಮಾನ ಮಂದಿರದಲ್ಲಿ ಕಾಂಗ್ರೆಸ್ನ ಯುವ ಮುಖಂಡರಾದ ಅಶ್ವಿನ್ ಸಂಕ ಅವರ ಅಭಿಮಾನಿ ಬಳಗದ ವತಿಯಿಂದ ಅವರ ಹುಟ್ಟುಹಬ್ಬವನ್ನ ಹಿರಿಯರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಲಬುರಗಿ ನಗರದ ಜಗತ್ ಬಡಾವಣೆಯ ಕಾಂಗ್ರೆಸ್ನ ಯುವ ಮುಖಂಡರು ಹಾಗೂ ಡಿಪ್ಯೂಟೆಡ್ ಮಹಾನಗರ ಪಾಲಿಕೆಯ ಸದಸ್ಯರಾದ ಅಶ್ವಿನ್ ಬಿ ಸಂಕ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜಗತ್ ಬಡಾವಣೆಯ ಹಿರಿಯರು ಹಾಗೂ ಅವರ ಅಭಿಮಾನಿ ಬಳಗದ ಬಂಧುಗಳು ಸೇರಿ ಅಶ್ವಿನ್ ಸಂಕ ಅವರ ಹುಟ್ಟುಹಬ್ಬವನ್ನು ಜಗತ್ ಬಡಾವಣೆಯ ಹನುಮಾನ ಮಂದಿರದಲ್ಲಿ ಆಚರಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಇಲ್ಲಿ ನಮ್ಮ ಜಗತ್ ಬಡಾವಣೆಯಲ್ಲಿ ನಮ್ಮ ನೆಚ್ಚಿನ ಹಾಗೂ ನಮ್ಮ ಪ್ರೀತಿಯ ಯುವ ನಾಯಕರಾದ ಅಶ್ವಿನ್ ಸಂಕ ಅವರ ಹುಟ್ಟುಹಬ್ಬ. ಎಲ್ಲರೂ ನಮ್ಮ ಜಗತ್ ಬಡಾವಣೆ ಎಲ್ಲ ಹಿರಿಯರು ಹಾಗೂ ಎಲ್ಲ ನಮ್ಮ ತಾಯಂದಿರು ಎಲ್ಲರೂ ಒಗ್ಗಟ್ಟಾಗಿ ಏನು ಸಂಭ್ರಮ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನಾವು ಆಚರಣೆ ಮಾಡಕ್ ಬಂದಿದ್ದೀವಿ. ನಾನು ಭಗವಂತನಲ್ಲಿ ಬಿಡ್ಕೋತೀನಿ, ನಮ್ಮ ತಂದೆ ಪರವಾಗಿ ನಮ್ಮ ಕುಟುಂಬ ಪರವಾಗಿ ಆ ಭಗವಂತನಲ್ಲಿ ಬಿಡ್ಕೋತೀನಿ ಹೆಚ್ಚಿನ ಒಂದು ಎಲ್ಲ ಆರೋಗ್ಯ ಆಗಿರ್ಬೋದು, ಒಂದು ಐಶ್ವರ್ಯ ಆಗಿರ್ಬೋದು, ಎಲ್ಲ ಒಂದು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಕಾರ್ಪೊರೇಟರ್ ಆಗಿ ಈ ಭಾಗದ ಈ ಬಡಾವಣೆದ ಮೇಯರ್ ಆಗ್ಬೇಕಂತ ದೇವ್ರ ಬಿಡ್ಕೋತೀನಿ ಹಾಗೂ ಆ ದೇವರೆಲ್ಲ ಆಸೆ ಮಾಡ್ತೀನಿ. ಎಲ್ರಿಗೂ ಒಗ್ಗಟ್ಟಾಗಿ ಇದ್ದಿ ನಮ್ಮ ಅಶ್ವಿನ್ ಸಂಕ ಅವರಿಗೆ ಹೀಗೆ ಬೆಂಬಲ ಕೊಡ್ರಿ ಅಂತ ಎಲ್ಲಾ ಜಗತ್ ಬಡಾವಣೆ ಗಣಗಣ ವಿನಂತಿ ಮಾಡ್ಕೋತೀನಿ. ಇವತ್ತಿನ ಶುಭ ಸಂದರ್ಭದಲ್ಲಿ ಜಗತ್ ಬಡಾವಣೆಯ ಯುವಕರ ಕಣ್ಮಣಿ, ಯುವಕರ ಆಶಾ ಕಿರಣ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಶ್ವಿನ್ ಸಂಕ ಅಣ್ಣಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜಗತ್ ಬಡಾವಣೆಯ ಹನುಮಾನ್ ಟೆಂಪಲ್ದಲ್ಲಿ ಬಡಾವಣೆಯ ಎಲ್ಲ ತಾಯಂದಿರು ಹಿರಿಯರು ಇವತ್ತು ಅಶ್ವಿನ್ ಅಣ್ಣಜಿಯವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಬೆಳಗಿನ ಜಾವದಿಂದ ನಮ್ಮ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವ ಅಪ್ಪ ಶರಣ ಬಸವೇಶ್ವರರ ದರ್ಶನ ಪಡೆದು ಜಯದೇವ್ ಆಸ್ಪತ್ರೆಯಲ್ಲಿ ಮಹಾಪ್ರಸಾದ ಅನ್ನ ಸಂತರ್ಪಣೆಯನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಹಣ್ಣು ಹಂಪಲ ಕೂಡ ಕೊಟ್ಟಿರ್ತಾರೆ. ಅಶ್ವಿನ್ ಸಂಕ ಅಣ್ಣಜಿಯವರು ಹಾಗೂ ನಮ್ಮ ಶ್ರೀಕಾಂತ್ ಒಂಟಿಯವರು ಎಲ್ಲ ಅವರ ಒಂದು ಟೀಮ್ ಏನು ಬಳಗ ಏನಿದ್ದಾರೆ ಎಲ್ಲರೂ ಸಹೋದರರು ಫ್ರೆಂಡ್ಸ್ ಎಲ್ಲರೂ ಕೂಡಿ ಒಂದು ಹಣ್ಣು ವಿತರಣೆ, ರೋಗಿಗಳಿಗೆ ಹಣ್ಣು ವಿತರಣೆ, ಪ್ರಸಾದ ಸೇವೆ ಜೊತೆಗೆ ಏನದಲ್ರಿ ಮತ್ತೆ ಘಾಟ್ಗೆ ಲೇಔಟ್ನಲ್ಲಿ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿಯೂ ಕೂಡ ಒಂದು ತಮ್ಮದೇ ಆದಂತ ಒಂದು ಅನ್ನದಾಸೋಹ ಮಾಡಿರ್ತಾರ. ಆಮೇಲೆ ಚಿಂಚೋಳಿ ಲೇಔಟ್ನಲ್ಲಿಯೂ ಕೂಡ ಒಂದು ಅನ್ನದಾಸೋಹ ಮಾಡಿರ್ತಾರ. ರಾಣಾಸ್ಪೀರ್ ದರ್ಗಾದಲ್ಲಿಯೂ ಕೂಡ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿಯೂ ಕೂಡ ಒಂದು ಪ್ರಸಾದ ಸೇವೆ ಮಾಡಿ ಬಂದಿರ್ತಾರ. ವಿಶೇಷವಾಗಿ ಇನ್ನೊಂದೇನಪ್ಪಾ ಅಂತಂದ್ರ ಪೌರ ಕಾರ್ಮಿಕರಿಗಾಗಿ ನಮ್ಮ ತಾಯಂದಿರು ಕುಂತಿದ್ದಾರೆ ನೋಡ್ರಿ, ಎಲ್ಲರನ್ನ ಕೂಡ ಒಂದು ಸೀರೆಗಳ ವಿತರಣೆ ಮಾಡಿ, ಅದೇ ರೀತಿ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೂ ಕೂಡ ಪ್ಯಾಂಟ್ ಶರ್ಟ್ ಕೊಟ್ಟು ಒಂದು ಮಾನವೀಯತೆಯನ್ನು ಮೆರೆದಿರ್ತಾರ. ಅದ್ರ ಜೊತೆಗೆ ದಿನನಿತ್ಯ ಕಾಯಕ ಮಾಡುವಂತ ಕಾಯಕ ಜೀವಿಗಳಿಗೆ ಮಾಡಿ ಜೀವನ ಸಾಗಿಸ್ಕೊಳ್ಳೋಕೋಸ್ಕರವಾಗಿ ಟೀ ಸ್ಟಾಲ್, ತರಕಾರಿ, ಟೀ, ಚಾ ಬಂಡಿಯನ್ನು ಕೂಡ ಇವತ್ತಿನ ಡೇಟ್ ನಲ್ಲಿ ಅವರು ವಿತರಣೆ ಮಾಡಿದ್ದಾರ. ಜೊತೆಗೆ ತರಕಾರಿ ಮಾರುವಂತಹ ಒಂದು ಕಾರ್ಮಿಕರಿಗೂ ಕೂಡ ತರಕಾರಿ ಬಂಡಿಯನ್ನು ಕೂಡ ಕೊಟ್ಟಿರ್ತಾರ. ಅದೇ ರೀತಿಯಾಗಿ ನೆಕ್ಸ್ಟ್ ಏನದಲ್ರಿ, ನಮ್ಮ ಸೈಯದ್ ಚಿಂಚೋಳಿ ರೋಡಿಗೆ ವೃದ್ಧಾಶ್ರಮ ಇದೆ, ಅಲ್ಲಿಯೂ ಕೂಡ ಇವಾಗ ಸದ್ಯಕ್ಕೆ ಆ ಕಡೆ ಹೋಗ್ತಾ ಇದ್ದೀವಿ, ಅಲ್ಲಿಯೂ ಕೂಡ ಪ್ರಸಾದ ಸೇವೆ ಇರ್ತದ. ಎಲ್ಲ ಈ ಒಂದು ಸದಾ ನೋಡ್ರಿ ಭಕ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರ ಶ್ರೀಮಂತಿರ್ಲಿ ಬಡವರಿರ್ಲಿ ಎಲ್ಲರನ್ನು ಸಮಾನತೆ ಕಾಣುವ ಹಾಗೆ ಕಾಣುತ್ತಾ ತಾವು ಮಾಡುವಂತದ ಕಾರ್ಯ ಎಲ್ಲರಿಗಾಗಿ ನಾನು ಇರ್ಲಿ, ನಾ ಎಲ್ಲರಿಗಾಗಿದ್ದೀನಿ ಅನ್ನುವಂತ ಒಂದು ಸಿದ್ಧಾಂತ ಹೇಳುತ್ತಾ ಭಕ್ತಿಯಿಂದ ಏನು ಸೇವೆ ಮಾಡ್ತಾ ಇದ್ದಾರ, ಅದು ಬಹಳ ಅವ್ರದ್ದು ಒಳ್ಳೆತನ. ಅಶ್ವಿನ್ ಸಂಕ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಜಗತ್ ಬಡಾವಣೆಯ ಬಸವೇಶ್ವರ ಸೇವಾ ಸಮಾಜ ವತಿಯಿಂದ ಹಾಗೂ ನಮ್ಮ ಹಿರಿಯರು, ನಮ್ಮ ಪಂಚರು, ಜಗತ್ ಬಡಾವಣೆ ಪಂಚರ ವತಿಯಿಂದ ಅಶ್ವಿನ್ ಸಂಕ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಸ್ಥಳೀಯ ನಮ್ಮ ನಾಡು ದೇವರಾದಂತಹ ಶರಣ ಬಸವೇಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ, ಅದೇ ರೀತಿಯಾಗಿ ಮುಂಬರುವ ಅವರ ರಾಜಕೀಯ ಭವಿಷ್ಯನು ಉಜ್ವಲವಾಗಲಿ ಅಂತ ಹೇಳಿ ನಮ್ಮ ಸ್ಥಳೀಯ ಶರಣ ಬಸವೇಶ್ವರಲ್ಲಿ ಬೇಡ್ಕೋತೀನಿ. ಅಶ್ವಿನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹೇಳುತ್ತಾ, ಅಶ್ವಿನ್ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚು ಬೆಳಿಲಿ, ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಅಂತ ಎಲ್ಲಾ ಜಗತ್ ಬಡಾವಣೆಯ ಮತ್ತು ಎಲ್ಲಾ ಹಿತೈಷಿಗಳಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ, ಇವತ್ತಿನ ದಿವಸ ಜಗತ್ ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಅಶ್ವಿನಿ ಸಂಕ ಅವರ ಜನ್ಮೋತ್ಸವವಾಗಿ. ಅವರು ಇಂಥ ಒಳ್ಳೆಯ ವ್ಯಕ್ತಿ ಇದ್ದಾರ, ಅವರಂತ ಒಳ್ಳೆಯ ವ್ಯಕ್ತಿ ನಾವು ಹುಡುಕಾದ್ರೂ ಸಿಗಲ್ಲ. ಯಾಕಂದ್ರೆ ಯಾರು ಕರೆದ್ರೂ ಬರ್ತಾರ, ಸಣ್ಣವರಿರ್ಲಿ ದೊಡ್ಡವರಿರ್ಲಿ, ಅಕ್ಕಿರ್ಲಿ ತಂಗಿರ್ಲಿ ಎಲ್ಲರ ಬಳಿ ಬಂದು ಹೋಗಂತ ವ್ಯಕ್ತಿ ಅವರು.
ನಮ್ಮ ಜಗತ್ ಬಡಾವಣೆಯಲ್ಲಿ ಭಾಳ ಕಾಳಜಿ ಮಾಡ್ತಾರ ಅವರು. ಹಗಲು ರಾತ್ರಿ ನಮ್ಮಲ್ಲಿ ಬರ್ತಾರ, ಏನೇನದ ಅಂತ ಕೇಳ್ತಾರ. ಅವರು ಮುಂದಿನ ದಿನದಲ್ಲಿ ಏನು ಪೌರ ಕಾರ್ಮಿಕರಿಗೆ ಏನು ಕೊಟ್ಟಿದ್ದಾರ ಪಾಪ ಅವರು ಹೇಳ್ತಾರ. ಅವರು ಎಲ್ಲಿ ಶಾಲೋಚನ ಎಲ್ಲಿ ಒಕಾಡ್ತಾರ, ಸೀರೆ ಊಟಕ್ಕೆ ಹೇಳ್ತಾರಲ್ಲ ಇವ್ರು ರಸ್ತೆ ಪಾಪ ಅವ್ರು ಪ್ಯಾಂಟ್ ಕೊಟ್ಟಾರ, ಅವ್ರು ಹೇಳ್ತಾರ, ಊಟ್ಯಾರ ಹೇಳ್ತಾರ, ಶಾಲೋಚನ ಏನು ಒಕಾಡ್ತಾರ ಹೋಗ್ತಾರ. ಪಟ್ರಪ್ಪ ಇವ್ರು ಅಂತ ಹೇಳ್ಕೊತೀನಿ. ಇದೆಲ್ಲ ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಇವರು. ಮುಂದಿನ ಒಳ್ಳೇದು ಮಾಡಿ ಮುಂದಿನ ಸರ್ತಿ ಇವರು ಗೆದ್ದು ಬರ್ತೀವಿ, ಆರಿಸ್ತರ್ತೇವೆ ಅಂತ ಹೇಳಿ ಕಸಿಂದ ನಮ್ಮ ಜಗತ್ ಬಡಾವಣೆಯಲ್ಲಿ 12 ಮಾತು ಮುಗಿಸ್ತೀನಿ. ಶಿಕ್ಷಣಪ್ಪ ಮುಖರಂಬಿ. ಅಶ್ವಿನ್ ಸಂಕ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ 18ನೇ ಮೇ 2026ರಂದು ಬೆಳಗಿನ ಜಾವ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಜಿಮ್ಸ್ ಆಸ್ಪತ್ರೆ, ಜಯದೇವ ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಅನ್ನ ಸಂತರ್ಪಣೆ ಮಾಡಲಾಯಿತು. ನಂತರ ಘಾಟ್ಗೆ ಲೇಔಟ್ನಲ್ಲಿ ಇರುವ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ತದನಂತರ ರಾಣಿಸ್ಪೀರ್ ದರ್ಗಾದಲ್ಲಿ ಇರುವ ವೃದ್ಧಾಶ್ರಮದಲ್ಲಿ ಕೂಡ ಅನ್ನ ಸಂತರ್ಪಣೆ ಮಾಡಲಾಯಿತು. ಅದೇ ರೀತಿ ಸೈಯದ್ ಚಿಂಚೋಳಿ ರಸ್ತೆಯಲ್ಲಿ ಇರುವ ವೃದ್ಧಾಶ್ರಮದಲ್ಲಿಯೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಅಲ್ಲದೆ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ತಾಯಂದಿರುಗಳಿಗೆ ಸೀರೆಯನ್ನು ಕೊಟ್ಟು, ಪೌರ ಕಾರ್ಮಿಕ ಬಂಧುಗಳಿಗೆ ಪ್ಯಾಂಟ್ ಮತ್ತು ಶರ್ಟ್ ಅನ್ನು ಕೊಟ್ಟು ಮಾನವೀಯತೆಯನ್ನ ಮೆರೆಯಲಾಯಿತು. ಅದೇ ರೀತಿ ಕಾಯಿಪಲ್ಲೆ ತರಕಾರಿ ಮಾರುವ ಕಾರ್ಮಿಕರಿಗೆ ತರಕಾರಿ ಬಂಡಿ ವಿತರಿಸಲಾಯಿತು. ಇನ್ನು ಅದೇ ರೀತಿ ಟೀ ಪಾಯಿಂಟ್ ನಡೆಸಲು ಬಡವರಿಗೆ ಟೀ ಬಂಡಿಯನ್ನ ವಿತರಿಸಲಾಯಿತು. ಈ ರೀತಿಯಾಗಿ ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಜನಸೇವೆಯೇ ಜನಾರ್ದನ ಸೇವೆ ಎಂದು ಮಾನವೀಯತೆ ಮೆರೆದು ಸೇವೆ ಸಲ್ಲಿಸುತ್ತಿರುವ ಅಶ್ವಿನ್ ಸಂಕ ಅವರಿಗೆ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ಹಾಗೂ ಬುದ್ಧ ಬಸವ ಡಾಕ್ಟರ್ BR ಅಂಬೇಡ್ಕರ್ ಅವರು ಸದಾ ಇವರ ಮೇಲೆ ಆಶೀರ್ವಾದ ಮಾಡಲಿ ಎಂದು ಅಭಿಮಾನಿಗಳು ಶುಭ ಹಾರೈಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಉಪಸ್ಥಿತರಿದ್ದರು. ಎಲ್ಲರಿಗೆ ನಮಸ್ಕಾರ, ಧನ್ಯವಾದಗಳು. ಶ್ರೀರಂಗಲಿಗೆ ಇಂದಿನ ದಿವಸ ನಮ್ಮ ಜಗತ್ ಬಡಾವಣೆಯ ಆತ್ಮೀಯ ಸೋದರರು ಮತ್ತು ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ನಮ್ಮ ಅಶ್ವಿನಿ ಸಂಕಣ್ಣನವರಿಗೆ ಇವತ್ತು ನಮ್ಮ ರವಿ ಒಂಟಿ ಮತ್ತು ಆತ್ಮೀಯ ಗೆಳೆಯರ ಬಳಗದ ವತಿಯಿಂದ, ಕಾಂತ ಒಂಟಿ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಅವರ ಜನ್ಮ ದಿನನ ಆಚರಣೆ ಮಾಡಿದ್ದೀವಿ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅದ್ಭುತವಾದಂಥ ಒಂದು ಉನ್ನತ ಮಟ್ಟ ಹುದ್ದೆಯಲ್ಲಿ ಅವರು ಬೆಳೀಲಿ ಅಂತ ಒಂದು ಆಶಿಸುತ್ತಾ, ಮತ್ತು ಆ ತಾಯಿ ಭುವನೇಶ್ವರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಬಸವಣ್ಣ ಇವರೆಲ್ಲರೂ ಅವ್ರ ಆಶೀರ್ವಾದದಿಂದ ಉನ್ನತ ಮಟ್ಟ ಬೆಳೀಲಿ, ಅವ್ರ ಸದಾ ಅವ್ರ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತೇಳಿ ಸಂದರ್ಭ ಹೇಳಕ್ ಬಯಸ್ತಾ ಇದ್ದೀವಿ. ಇವತ್ತು ನಮ್ಗೆಲ್ರಿಗೂ ಬಹಳ ವಿಶೇಷವಾದಂತ ದಿನ. ಕಾರಣ ನಮ್ಮ ಅಶ್ವಿನಣ್ಣ ಸಂಕ ಅವ್ರ ಹುಟ್ಟು ಹಬ್ಬದ ನಿಮಿತ್ತ ಇವತ್ತು. ಅವ್ರ ಗುಣದ ಬಗ್ಗೆ ಹೇಳ್ಬೇಕಂದ್ರೆ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಯ್ಯ ಎನ್ನುವಂತಹ ಸಿದ್ಧಾಂತವನ್ನು ಪರಿಪಾಲನೆ ಮಾಡ್ಕೊಂಡು ಬರ್ತಕ್ಕಂಥ ಅಶ್ವಿನಣ್ಣ ಅವರು ಅಜಾತ ಶತ್ರು ಅಂತ ಹೇಳ್ಬೋದು. ಅವ್ರು ಯಾವುದೇ ಒಂದು ಪಕ್ಷ ಆಗ್ಲಿ ಒಂದು ಧರ್ಮ ಆಗ್ಲಿ ಸೀಮಿತ ಅಲ್ಲ. ಅವ್ರ ಹತ್ರ ಯಾರೇ ನಂದು ಬೆಂದ್ರು ಕೂಡ ಅವರನ್ನು ಸಂತೈಸುವಂತ ಕೆಲಸ, ಅವರನ್ನ ಸಹಾಯ ಹಸ್ತ ತೋರುವಂತ ಕೆಲಸ ಅವ್ರು ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದಾರೆ. ಹಾಗಾಗಿ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳಿ ಅವರ ಸ್ನೇಹ ಜೀವಿಗಳು, ಅವರ ಅಭಿಮಾನಿಗಳು ಮತ್ತು ಅವರ ಹಿತೈಷಿಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಯಾವ್ದೊಂದು ಪಕ್ಷದವ್ರಂತ ಇಲ್ಲಿ ಯಾವ್ದೊಂದು ಧರ್ಮದವ್ರು, ಎಲ್ಲಾ ಪಕ್ಷದವರು ಕೂಡ ಇದೀವಿ, ಎಲ್ಲಾ ಧರ್ಮದವರು ಕೂಡ ಇದೀವಿ. ಎಲ್ಲರೂ ಸೇರ್ಕೊಂಡು ಇವತ್ತೊಂದು ಚಿಕ್ಕ ಕಾಣಿಕೆ ನಮ್ಮ ಕಡೆಯಿಂದ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದೀವಿ. ಹಾಗಾಗಿ ಇವತ್ತು ಎಲ್ಲ ಮಾಧ್ಯಮದ ಮುಖಾಂತರ ಹೇಳ್ತೀವಿ, ಅವರ ಮುಂದಿನ ಒಂದು ಉಜ್ವಲ ಭವಿಷ್ಯ ಚೆನ್ನಾಗಿರ್ಲಿ, ದೇವರು ಅವರಿಗೆ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಒದಗಿಸ್ಲಿ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು, ಯುವ ಧುರೀಣರು ಮತ್ತು ನಮ್ಮ ಜಗತ್ ಬಡಾವಣೆಯಲ್ಲಿ ಹೋದ ಸಲ ಮಹಾನಗರ ಪಾಲಿಕೆ ಸ್ಪರ್ಧೆ ಮಾಡಿರ್ತಕ್ಕಂಥ ಡೆಪ್ಯೂಟೆಡ್ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅಶ್ವಿನ್ ಶಂಕರ್ ಅವರ ಹುಟ್ಟುಹಬ್ಬವನ್ನು ಬಹಳ ಸರಳ ರೀತಿಯಿಂದ ಬಡವರಿಗೆ ಅವ್ರಿಗೆ ಉಪಜೀವನಕ್ಕಾಗಿ ಬಂಡಿ ವ್ಯವಸ್ಥೆ ಮಾಡಿ ಅವರ ಹುಟ್ಟುಹಬ್ಬವನ್ನು ಬಹಳ ಸರಳ ರೀತಿಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಇವತ್ತು ಸಭೆ ಕೇಕೆ ಆಡಿ ಬಿದ್ದ ಕಾರಣ ಅವರು ಅರ್ಜೆಂಟ್ ಅಂತ ಹೋಗಿದ್ದಾರೆ. ನಾವೆಲ್ಲರೂ ಅವರೆಲ್ಲ ಬಳಗ, ನಮ್ಮ PLD ಬ್ಯಾಂಕಿನ ಜೇವರ್ಗಿ ಅಧ್ಯಕ್ಷರು ರಾಜೇಶ್ ಗುತ್ತೇದಾರ್ ಅವರು, ಸಚಿನ್ ಪ್ರತಾಪಾದ್ ಅವರು, ನಮ್ಮ ಗುಡ್ಡ ಅವರು, ಮಾಂತೇಶ್ ಪಾಟೀಲ್, ಗೌಡಪ್ಪ ಗೌಡರು, ಎಲ್ಲ ಹಿರಿಯ ಮುಖಂಡರು, ರಾಜೇಶ್ ಗುತ್ತೇದಾರ್ ಅವರು ಎಲ್ಲರೂ ಸೇರಿ ಬಹಳ ಸರಳ ರೀತಿಯಿಂದ ಈ ಒಂದು ಬಡವರಿಗೆ ಉಪಜೀವನಕ್ಕಾಗಿ ಬಂಡಿಯನ್ನು ಕೊಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಭಗವಂತ ಬರ್ತಕ್ಕಂಥದ್ರಲ್ಲಿ ಆಯುಷ್ಯ, ಆರೋಗ್ಯ, ಸಂಪತ್ತು, ಅಧಿಕಾರ ಕೊಡ್ಲಿ ಅಂತಕ್ಕಂಥ ರೀತಿಯಲ್ಲಿ ಆ ಶರಣಬಸವೇಶ್ವರ ಖಾಜಾಬಂದಿನ ಬುದ್ಧನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಅವರಿಗೆ ಶುಭ ಆಗಲಿ ಅಂತೇಳಿ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೀನಿ. ಶ್ರೀ ದೀಕ್ಷಾ ಯುವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿಯ ವತಿಯಿಂದ
ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜಾನಪದ ನೃತ್ಯ ಹಾಗೂ ಸಂಗೀತ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ದೀಕ್ಷಾ ಯುವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ನೃತ್ಯ ಹಾಗೂ ಸಂಗೀತ ವೈಭವ ಕಾರ್ಯಕ್ರಮವು ದಿನಾಂಕ 18 ಮೇ 2026ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಕಲಬುರಗಿಯ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ಯಾಮ್ ನಾಟಿಕಾರ್, ಕಲಬುರಗಿಯ ಬಿಜೆಪಿಯ ಮುಖಂಡರಾದ ರಾಜು ವಾಡೇಕರ್, ಕಲಬುರಗಿಯ ಎಎಸ್ಐ ಪೊಲೀಸ್ ಅಧಿಕಾರಿಗಳಾದ ಡಾಕ್ಟರ್ ಅಣಪೆ ಎಸ್ಜಿ, ಅಖಿಲ ಕರ್ನಾಟಕ ಗೋಂಧಳಿ ಸಂಘದ ಕಲಬುರಗಿ ಅಧ್ಯಕ್ಷರಾದ ಸಂತೋಷ್ ಸಿಂಧೆ ಗೋಂಧಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ದೀಕ್ಷಾ ಯುವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ದತ್ತು ಎಚ್ ಭಾಸಗಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಾಗರ್ ಎಚ್ ಭೀಮಳ್ಳಿ ಕಲಾ ತಂಡದವರು ಜಾನಪದ ಗೀತೆಯನ್ನ ಪ್ರಸ್ತುತಪಡಿಸಿದರು. ಇದೇ ವೇಳೆ ಸಂಗೀತ ಕ್ಷೇತ್ರಕ್ಕಾಗಿ ಬಾಬುರಾವ್ ಕೋಬಾಳ್, ಶಿಕ್ಷಣ ಕ್ಷೇತ್ರಕ್ಕಾಗಿ ಲತಾ ವಿ ಮಠಪತಿ, ಡಾಕ್ಟರ್ ಭಾಗೀರಥಿ ಎಚ್ ಗುಡ್ಡೇವಾಡಿ, ಡಾಕ್ಟರ್ ರಾಜ್ಕುಮಾರ್ ಆರ್ ಪಾಟೀಲ್ ಹಾಗೂ ಸೆಂಟ್ರಲ್ ಜೈಲಿನ ರಾಕೇಶ್ ರೋಬಿಕರ್ ಇವರಿಗೆ ಗಾನ ಗಂಧರ್ವ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಾಗರ್ ಕಾಂಬಳೆ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಇಂದು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಗುಲ್ಬರ್ಗ ನಗರದ ಹೃದಯ ಭಾಗದಲ್ಲಿ ಕನ್ನಡ ಭವನದಲ್ಲಿ ಇವತ್ತು ದೀಕ್ಷಾ ಮತ್ತು ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡೀತು. ಆದ್ರೆ ಈ ಕಾರ್ಯಕ್ರಮಗಳ ಒಂದು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗ್ತಾರ ಯಾರು ದತ್ತು ಭಾಸ್ಕರು. ಯಾಕೆ ಸುಮಾರು ವರ್ಷಗಳಿಂದ ಈ ಜಾನಪದಗಳಿಂದ ಬರಂತ ರೋಗಗಳನ್ನ ಹೋಗ್ತಾ ಇತ್ತು. ಈಗ ಮೊಬೈಲ್ ಬಂದು ರೋಗಗಳು ಹೆಚ್ಚಾಗ್ಲತ್ತವ. ಅದಕ್ಕೆ ಈ ಕಾರ್ಯಕ್ರಮ ಮಾಡೋರ್ಲಿಂದ ಜನರಿಗೆ ಜಾನಪದ ಆಡೋರ್ಲಿಂದ ಮತ್ತು ಕಲೆ ಮಾಡೋರ್ಲಿಂದ ಜನರಿಗೆ ಆಕ್ಟಿವ್ನು ಆಗಿರ್ತಾರ ಮತ್ತು ಅವರು ಆರೋಗ್ಯಕರ ಇರಂತ ಒಂದು ಈ ಸಂಘ ಕಟ್ಟಿದ್ದಾರೆ ನಮ್ಮ ದತ್ತು ಭಾಸ್ಕರ್ ಸಾಂಸ್ಕೃತಿಕ. ಇಂಥ ಕಾರ್ಯಕ್ರಮಗಳ ಪ್ರತಿ ವರ್ಷದಲ್ಲಿ ಅಥವಾ ನಡೀತಾ ಇದ್ದಾರೆ. ಬೇರೆ ಬೇರೆ ಸಂಘಟನೆ ಕಟ್ಟಿ ಈ ಜನರಿಗೆ ಒಂದು ಕಲ್ಚರಲ್ಲಿ ಬರೋಂಥ ವ್ಯವಸ್ಥೆ ಆಗ್ಬೇಕಂದ್ರೆ ಪುರಾತನ ಇಲಾಖೆಯಲ್ಲಿ ಯಾವುದೇ ಆಸ್ಪತ್ರೆ ಇರಲಿಲ್ಲ. ಈ ಕಲೆ ಮತ್ತು ಜಾನಪದದಿಂದ ಆಕ್ಟಿವ್ ಆಗಿ ಅವಾಗ ಭರತನಾಟ್ಯ ಮಾಡ್ತಿದ್ರು ಅಥವಾ ದೊಡ್ಡಾಟಗಳ ಆಡೋರ್ಲಿಂದ ಅವರು ದೈಹಿಕವಾಗಿನೂ ಅಥವಾ ಮಾನಸಿಕವಾಗಿ ಒಳ್ಳೆಯರಂತ ಬರೆಸ್ತಿದ್ರು. ಆದ್ರೆ ಈಗ ಮರಂತ ಕಲಿಯುಗದಲ್ಲಿ ಇದು ಮೊಬೈಲ್ ಯುಗದಲ್ಲಿ ಅಂತ ಹೋಗ್ತದ. ಅದಕ್ಕೆ ದತ್ತು ಭಾಸ್ಕರ್ ಇಂಥ ಕಾರ್ಯಕ್ರಮ ಮಾಡಿ ಜನರಿಗೆ ಒಂದು ಮಾರ್ಗದರ್ಶನ ಮಾಡಿ ಬರಂತ ಪೀಳಿಗೆಗೆ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಕೊಟ್ಟು ಈ ಕಾರ್ಯಕ್ರಮ ಮುಂದಿನ ದಿನ ಹೆಚ್ಚಿನ ವ್ಯವಸ್ಥೆ ಮಾಡ್ಕೊಂಡು ಕಾರ್ಯಕ್ರಮ ಒಳ್ಳೇದಾಗಲಿ. ದತ್ತು ಭಾಸ್ಕರ್ ಈ ಕಾರ್ಯಕ್ರಮ ಮಾಡಿ ನಮ್ಮಂತ ಎಲ್ಲರಿಗೆ ಮಾಸ್ಟರ್ ರಾಜ್ಕುಮಾರ್ ಅವ್ರಿಗೆ ಎಲ್ಲರಿಗೆ ಕರೆಸಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಾರ. ಈ ಕಾರ್ಯಕ್ರಮ ಮುಂದಿನ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೆ. ಇವತ್ತು ದೀಕ್ಷಾ ಕ್ರೀಡಾ ಇಲಾಖೆಯ ಸಂಘದ ಇವತ್ತು ಆಶ್ರಯದಲ್ಲಿ ಬೆಂಗಳೂರು ಇವತ್ತು ಆಶ್ರಯದಲ್ಲಿ ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಅದು ಜೊತೆಯಲ್ಲಿ ಶ್ಯಾಮ್ ನಾಟಿಕರ್ ನೇತೃತ್ವದಲ್ಲಿ ಮತ್ತು ರಾಜು ವಾಡೇಕರ್ ನೇತೃತ್ವದಲ್ಲಿ ಮತ್ತು ಇವತ್ತು ಶಾಸಕರ ಅಲಂಪುರ ಪಾಟೀಲ್ ಅವರು ಇವತ್ತು ಕಾರಣಕ್ಕಾಗಿ ಅದು ಕಾರಣಕ್ಕಾಗಿ ಬಂದಿಲ್ಲ. ಮತ್ತು ನೀಲಕಂಠ ಮೂಲಿಗೆ ಅವರು ಒಂದು ಕಾರ್ಯಕ್ರಮಕ್ಕೆ ಒಂದು ಆಗಮಿಸಿದ್ದಾರೆ ಮತ್ತು ಅವರು ಒಂದು ಬಂದಿಲ್ಲ ಇವತ್ತು. ಅದು ಜೊತೆಯಲ್ಲಿ ಇವತ್ತು ಏನಪ್ಪಾ ಅಂದ್ರೆ ಎಲ್ಲರೂ ಸಮ್ಮುಖದಲ್ಲಿ ಇವತ್ತು ದೀಕ್ಷಾ ಯುವ ಕ್ರೀಡಾ ಇಲಾಖೆ ಕಲಬುರಗಿ ಅದು ಬೆಂಗಳೂರು ಆಶ್ರಯದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ಆಯೋಜಿಸಿದ್ವಿ. ಮತ್ತು ಅದು ಜೊತೆಯಲ್ಲಿ ಇವತ್ತೇನಪ್ಪ ಅಂದ್ರೆ ನಾವು ಎಲ್ಲ ಸಾಧನೆಗೆ ಮಾಡಿದವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅದು ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಎಲ್ಲ ಕಲೆ ಏನಪ್ಪಾ ಅಂದ್ರೆ ಇವತ್ತು ಸಾಹಿತಿ ಇವತ್ತು ಕಲೆ ಮಾಡ್ತಾ ಏನಪ್ಪಾ ಅಂದ್ರೆ ಇವತ್ತು ಪುಟ್ಟ ಮಕ್ಕಳು ಇವತ್ತು ಕನ್ನಡ ಸಂಸ್ಥೆ ಇಲಾಖೆದ ಏನಪ್ಪಾ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ನಾವು ಮಾಡ್ತಿದ್ವಿ. ಇದು ಪ್ರತಿ ವರ್ಷ ಅಂತ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ನಮ್ದು ಸಂಸ್ಥೆಯನ್ನು 3 ವರ್ಷದಿಂದ ಯಾವಾಗ್ಲೂ ನಾವು ಮಾಡ್ಕೊಂತ ಬಂದಿನಿ. ಈ ವರ್ಷ ಅಂತ ಪ್ರತಿ ವರ್ಷ ಅಂತ ಇವತ್ತು ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.